ಈ ಬಾರಿ ಒಳ್ಳೆಯ ಮಳೆಯಾಗಿದ್ರೂ ಆ 4 ಜಿಲ್ಲೆಯ ಜನರಿಗೆ ಬರಗಾಲದ ಆತಂಕ ಶುರುವಾಗಿತ್ತು. ತುಂಬಿ ತುಳುಕ್ತಿದ್ದ ಜಲಾಶಯ ಎಲ್ಲಿ ಖಾಲಿಯಾಗುತ್ತೋ ಅಂತ ಆತಂಕಕ್ಕೀಡಾಗಿದ್ರು. ವಾರ ಕಳೆಯುತ್ತಿದ್ದಂತೆ ಕೊನೆಗೂ ಸಂಕಷ್ಟಕ್ಕೆ ಮುಕ್ತಿ ಸಿಕ್ಕಿದೆ. ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಬಂದ್ ಆಗಿದೆ. ತುಂಗಭದ್ರಾ ಒಡಲು ಒಡೆದಾಗ ನಮ್ಮೆಲ್ಲರ ಜೀವ ಹೋದಂಗಾಗಿದೆ. ಮೇಜರ್ ಯಾವಾಗ ನಾವು ನೋಡಿಲ್ಲ. ಕ್ರಸ್ಟ್ ಗೇಟ್ 19 ಸಂಪೂರ್ಣವಾಗಿ ಈಗ ಬಂದ್ ಮಾಡಿರ್ತಕ್ಕಂಥದ್ದು. ಒಂದು ವಾರದ ನಂತರ ಬಂದ್ ಆಯಿತು ಟಿಬಿ ಕ್ರಸ್ಟ್ ಗೇಟ್. ಹರಿಯುತ್ತಿದ್ದ ನೀರು ಬಂದ್, ಕನ್ನಯ್ಯ ಪ್ಲಾನ್ ಸಕ್ಸಸ್. ಕಳೆದೊಂದು ವಾರದಿಂದ ಉತ್ತರ ಕರ್ನಾಟಕದ 4 ಜಿಲ್ಲೆಗಳ ರೈತರು ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು. ಮುಂದೆ ನಮ್ಮ ಸ್ಥಿತಿ ಹೇಗೋ, ಈ ಬಾರಿಯೂ ಭೀಕರ ಬರಗಾಲ ಎದುರಿಸೋ ಪರಿಸ್ಥಿತಿ ಬರುತ್ತೋ ಅಂತ ದೇವರನ್ನ ಬೇಡೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಕಿತ್ತು ಹೋಗಿದ್ದ ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ರಿಪೇರಿ ಮಾಡೋದೇ ದೊಡ್ಡ ಸವಾಲಾಗಿತ್ತು. 33 ಟಿಎಂಸಿ ನೀರು ಹರಿದು ಹೋದ್ಮೇಲೆ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಬಂದ್ ಮಾಡಲಾಗಿದೆ. ಅಬ್ಬಬ್ಬ, ಈ ದೃಶ್ಯ ನೋಡ್ತಿದ್ರೆ ನಿಜಕ್ಕೂ ಎದೆ ಬಡಿತ ಜೋರಾಗುತ್ತೆ. ಒಂದೇ ಒಂದು ಕ್ಷಣ ಯಾಮಾರಿದ್ರು ಪ್ರಾಣ ಪಕ್ಷಿಯೇ ಹಾರಿ ಹೋಗ್ತಿತ್ತು. ತುಂಬಿ ತುಳುಕುತ್ತಿದ್ದ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಸೋದು ಅಂದ್ರೆ ತಮಾಷೆ ಮಾತಲ್ಲ, ಒಂಥರ ಸಾವಿನ ಜೊತೆಗಿನ ಸೆರಸ. ಆದ್ರೆ ಜೀವವನ್ನೇ ಪಣಕ್ಕಿಟ್ಟಿದ್ದ ಸಿಬ್ಬಂದಿ ಉಕ್ಕಿ ಹರಿಯೋ ನೀರಿನ ಮೇಲೆಯೇ ಗೇಟ್ ಫಿಕ್ಸ್ ಮಾಡೋ ಕೆಲಸ ಮಾಡಿದ್ರು. ಒಂದು ವಾರದಿಂದ ವಿಜಯನಗರದಲ್ಲೇ ಮೊಕ್ಕಾಂ ಹೂಡಿದ್ದ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಕೊನೆಗೂ ಹಿಡಿದ ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ. ಕಳೆದ 7 ದಿನಗಳ ಬಳಿಕ ನಿರಂತರ ಕಾರ್ಯಾಚರಣೆ ಮೂಲಕ ಕ್ರಸ್ಟ್ ಗೇಟ್ 19 ಕೊಚ್ಚೋಗಿತ್ತು. ಈಗ ಸಂಪೂರ್ಣವಾಗಿ 5 ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸೋದ್ರ ಮೂಲಕ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ 19 ಸಂಪೂರ್ಣವಾಗಿ ಈಗ ಬಂದ್ ಮಾಡಿರ್ತಕ್ಕಂಥದ್ದು. ಟಿಬಿ ಡ್ಯಾಂ ಗೇಟ್ ಕ್ಲೋಸ್, ಬಳ್ಳಾರಿ ಜನ ಖುಷ್. ಇವತ್ತು ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕ್ಲೋಸ್ ಆಗಿದೆ ಅಂದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಕನ್ನಯ್ಯ ನಾಯ್ಡು ಅವರಿಗೆ ಸಲ್ಲಬೇಕು. ಜೊತೆಗೆ ಜಿಂದಾಲ್, ಹಿಂದೂಸ್ತಾನ್, ನಾರಾಯಣ ಇಂಜಿನಿಯರ್ಸ್ ಕೂಡ ಕಡಿಮೆ ಸಮಯದಲ್ಲಿ 5 ಸ್ಟಾಪ್ ಲಾಕ್ಗಳನ್ನ ತಯಾರಿ ಮಾಡಿಕೊಟ್ಟಿದ್ರಿಂದ ಹರಿದು ಹೋಗ್ತಿದ್ದ ನೀರು ಉಳಿತಾಯವಾಗಿದೆ. ಇದರಿಂದ ಖುಷಿಯಾದ ಕನ್ನಡಪರ ಸಂಘಟನೆಗಳು ಕನ್ನಯ್ಯ ಅಂಡ್ ಟೀಮ್ಗೆ ಸನ್ಮಾನ ಮಾಡಿವೆ. ಡ್ಯಾಮ್ ಕಟ್ಟಬೇಕಾದಂತ ಬಂದಂತ ಕಾರ್ಮಿಕರ ಮಕ್ಕಳೇ ಇವತ್ತು ಡ್ಯಾಮ್ ಅನ್ನ ಪುನರುಜ್ಜೀವನಗೊಳಿಸಿರುವಂತದ್ದು ನಿಜವಾಗ್ಲೂ ಕೂಡ ತುಂಗಭದ್ರಾ ನಮಗೆ ವರವನ್ನೇ ಕೊಟ್ಟಂತೆ ನಮಗೆ ಅನಿಸ್ತಾ ಇದೆ. ಸಮಸ್ಯೆ ಅಂತೂ ಭಾಳ ಬಂತು. ಎಲ್ಲ ಸೇಫ್ಟಿ ಮೆಜರ್ ತಗೊಂಡು ಎಲ್ಲರಿಗೆ ಒಂದು ಸ್ಕಿಲ್ಡ್ ಇದ್ವಿ, ನಾವೆಲ್ಲರೂ ಆ ಟ್ಯಾಲೆಂಟ್ ಇತ್ತು, ಇದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ಮಾಡಿಕೊಟ್ಟಿವಿ. ಕ್ರಸ್ಟ್ ಗೇಟ್ ಅಳವಡಿಕೆ ಸಕ್ಸಸ್, ಸಿಬ್ಬಂದಿಗೆ 50,000 ಗಿಫ್ಟ್. ಮೊನ್ನೆಯಷ್ಟೇ ಟಿಬಿ ಡ್ಯಾಂ ವೀಕ್ಷಣೆಗೆ ಬಂದಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ದೇವರ ಬಳಿ ಪ್ರಾರ್ಥನೆ ಮಾಡಿ ಹೋಗಿದ್ರು. ಅಷ್ಟೇ ಅಲ್ಲ, ಆದಷ್ಟು ಬೇಗ ಗೇಟ್ ಕ್ಲೋಸ್ ಮಾಡಿದ್ರೆ ಎಲ್ಲ ಸಿಬ್ಬಂದಿಗೆ ತಲಾ 50,000 ಕೊಡ್ತೀನಿ ಅಂತಾನೂ ಹೇಳಿದ್ರು. ಆವತ್ತು ಹೇಳಿದಂತೆಯೇ ಈಗ ನಡ್ಕೊಂಡಿದ್ದಾರೆ. ಕಂಪ್ಲಿ ಶಾಸಕ ಗಣೇಶ್ ನೇತೃತ್ವದಲ್ಲಿ ಸಿಬ್ಬಂದಿಗೆ ಸನ್ಮಾನ ಮಾಡೋ ಮೂಲಕ ಸಿಬ್ಬಂದಿಗೆ 50,000 ರೂಪಾಯಿ ಉಡುಗೊರೆ ನೀಡಿದ್ದಾರೆ. ಅವ್ರಿಗೇನು ನಾನು ಸಹಾಯಧನ ಘೋಷಣೆ ಮಾಡೀನಿ, ಅದನ್ನ ಕೊಡ್ಬೇಕಂತಂದು ಹೇಳೋದ್ರ ಮುಖಾಂತರ ಇವತ್ತೇನು ಆ ಕಾರ್ಮಿಕರಿಗೆ ಯಾವುದೇ ಸಣ್ಣ ಪುಟ್ಟ ಬಂದರೂ ಕೂಡ ಅದ್ರ ಜವಾಬ್ದಾರಿ ನಾನು ತಾಂತಂದು ಇವತ್ತೇನು ಜಮೀರನ್ನ ಹೇಳಿದ್ದಾರೆ. ಅವ್ರಿಗೆ ನಿಜವಾಗಿ ಆ ದೇವರು ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಹೇಳಿ ಭಾವಿಸ್ತೇನೆ. ಕಳೆದೊಂದು ವಾರದಿಂದ ನಿರಂತರವಾಗಿ ನೀರು ಹರಿದೋದ ಪರಿಣಾಮ ತುಂಬಿ ತುಳುಕುತ್ತಿದ್ದ ಟಿಬಿ ಡ್ಯಾಂ ಖಾಲಿಯಾಗಿದೆ. ಹಾಗಾದ್ರೆ ಸದ್ಯ ಟಿಬಿ ಡ್ಯಾಂನಲ್ಲಿ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋದಾದ್ರೆ 105 ಟಿಎಂಸಿ ಸಾಮರ್ಥ್ಯದ ತುಂಗಭದ್ರಾ ಡ್ಯಾಂ ಈ ಬಾರಿ ತುಂಬಿ ತುಳುಕುತ್ತಿತ್ತು. ರಾಜ್ಯಾದ್ಯಂತ ಉತ್ತಮ ಮಳೆಯಾಗಿದ್ರಿಂದ ಡ್ಯಾಂ ಭರ್ತಿಯಾಗಿತ್ತು. ಆದ್ರೆ 19ನೇ ಕ್ರಸ್ಟ್ ಗೇಟ್ ಕಿತ್ ಹೋದ ಪರಿಣಾಮ 33 ಟಿಎಂಸಿ ನೀರು ಹರಿದೋಗಿದೆ. ಹೀಗಾಗಿ ಸದ್ಯ ಉಳಿದಿರೋದು 72.36 ಟಿಎಂಸಿ ಮಾತ್ರ. ಈಗಲೂ ಕೂಡ ಜಲಾಶಯಕ್ಕೆ 44,989 ಕ್ಯೂಸೆಕ್ ನೀರಿನ ಒಳಹರಿವಿದ್ದು 10,600 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿದ್ದೇ ಆದ್ರೆ ಟಿಬಿ ಡ್ಯಾಂ ಮತ್ತೆ ತುಂಬಿ ತುಳುಕಲಿದೆ. ಟಿಬಿ ಡ್ಯಾಂನ ಗೇಟ್ ಕಿತ್ ಹೋದ ದಿನದಿಂದಲೂ ರೈತರು ಕಂಗಾಲಾಗಿದ್ರು. ಈ ಬಾರಿಯೂ ಎಲ್ಲಿ ಮತ್ತೆ ಬರಗಾಲ ಬಂದೊದಗುತ್ತೋ ಅನ್ನೋ ಆತಂಕದಲ್ಲಿದ್ರು. ಆದ್ರೀಗ ನೀರಿನ ಹರಿವಿಗೆ ಗೇಟ್ ಬಿದ್ದಿರೋದ್ರಿಂದ 4 ಜಿಲ್ಲೆಗಳ ರೈತರು ಖುಷಿಯಾಗಿದ್ದಾರೆ. ಒಟ್ನಲ್ಲಿ ತುಂಗಭದ್ರಾ ಜಲಾಶಯ ಮತ್ತೆ ಯಥಾಸ್ಥಿತಿಗೆ ಬಂದಿದ್ದು ಬರಿದಾಗುವ ಆತಂಕ ದೂರವಾದಂತಾಗಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.